ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ ಆಗಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸಣ್ಣ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಾಜು, ಬಾದಾಮ್, ದ್ರಾಕ್ಷಿ ಇವೆಲ್ಲವನ್ನು ಹಾಕಿ ತುಪ್ಪದಲ್ಲಿ ಫ್ರೈ ಮಾಡೋಣ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ. ಇವಾಗ ಒಂದು ಪ್ಲೇಟಲ್ಲಿ ತಗೊಂಡ್ಬಿಡೋಣ. ಅದೇ ಪಾತ್ರೆಯಲ್ಲಿ ನಾನು 2 ಬೋಲು ಹಾಲು ಹಾಕ್ಕೊತಾ ಇದ್ದೀನಿ. ಕೆನೆ ಇರುವಂಥದ್ದು, ಕೆನೆ ಇದ್ದರೆ ತುಂಬ ಚೆನ್ನಾಗಾಗತ್ತೆ. ಒಂದ್ಸರಿ ಟ್ರೈ ಮಾಡಿ. ತುಪ್ಪದಲ್ಲಿ ನೀವು ಸೇವಿಗೆ ಹುರಿದಿಲ್ಲ ಅಂದರೆ ಹುರಿದ್ಕೊಬಿಡಿ. ಅಂದರೆ ನಾನು ರೆಡಿಮೆಂಟೇ ಹುರಿದಿರೋದೇ ಬಂದಿದೆ, ಹಾಗಾಗಿ ನಾನು ಹುರಿತಾ ಇಲ್ಲ. ಹಾಲಲ್ಲೇ ತೆಗೆದು ತೋರಿಸ್ತೀನಿ ನಿಮಗೆ. ಸೇವಿಗೆ ನೋಡಿ ಹುರಿದಿರೋದೇ ಇದೆ, ಹಾಗಾಗಿ ನಾನು ಹುರಿತಾ ಇಲ್ಲ. ನೋಡಿ, ಇವಾಗ ಹಾಲು ಕುದ್ದಿದೆ, ಹಾಗಾಗಿ ನಾನು ಸೇವಿಗೆನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನೀವೇನಾದರೂ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕಮೆಂಟ್ ಮಾಡಿ. ನಿಮಗೆ ಕುದೀತಾ ಇದ್ದಂಗೆ ಏಲಕ್ಕಿ ಕೂಡ ಹಾಕ್ಕೊಂಬಿಡಿ. ನಾನು ಹಾಕಿದ್ದೀನಿ ಏಲಕ್ಕಿ, ಮೇ ಬಿ ವಿಡಿಯೋ ಸ್ಕಿಪ್ ಆಗಿರ್ಬೋದು. ಚೆನ್ನಾಗಿ ಕುದಿಸಿ ನೋಡಿ, ಈ ಥರ ಕುದಿಬೇಕು. ಇವಾಗ ಸೇವಿಗೆ ಎಲ್ಲ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನಾನು 1 ಬೋಲು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಜಾಸ್ತಿ ಸ್ವೀಟ್ ಮಾಡ್ತಾಯಿಲ್ಲ, ಸ್ವಲ್ಪ ಕಡಿಮೆನ ಮಾಡ್ತಾಯಿದ್ದೀನಿ. ಅಂದರೆ 1 ಬೋಲಲ್ಲಿ ಅರ್ಧ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ 1-2 ಕುದಿ ಬಂದಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಆಮೇಲೆ ಸರ್ವ್ ಮಾಡಿ. ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.